ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನನ್ನ ಅಣ್ಣನ ಮಗ ಯಮನೂರಿನಲ್ಲಿ ಊರ್ ಜಾತ್ರೆ ಇರೋದ್ರಿಂದ ಅವತ್ತು ರಜೆ ಇರುತ್ತೆ ಸರ್. ಸ್ವಲ್ಪ ಊಟ ಬುದ್ಧಿ ತಗೊಂಡು ಅವ್ರು ಕೊಡಕ್ ಹೋಗ್ತಾರೆ ಸರ್. ಯಮನೂರ್ ಜಾತ್ರೆಯಲ್ಲಿ ಇಬ್ಬರು ನೀಟಾಗಿ ಕುಡಿದು ಅವ್ರ ಮಾಂಸ ದುಡ್ಡು ಇರುತ್ತೆ ಸರ್, ಡ್ರಿಂಕ್ ಮಾಡಿರ್ತಾರೆ. ಅವ್ರು ಬಂದು 100 ರೂಪಾಯಿ ಪೆಟ್ರೋಲ್ ಹಾಕೊಳಕ್ ಬರ್ತಾರೆ ಸರ್. ಬಂದು 100 ರೂಪಾಯಿನಾಗ 80 ರೂಪಾಯಿ ತಕ್ಷಣ 20 ರೂಪಾಯಿ ಚೇಂಜ್ ಕೇಳ್ತಾರೆ ಸರ್. ಊಟ ಮಾಡಿರ್ತಾನ ನಮ್ಮ ಮಾವ, 20 ರೂಪಾಯಿ ಸ್ವಲ್ಪ ಯಾವ ಕೈ ಕೊಡ್ತಾನ ಅದೇ ವಿಚಾರವಾಗಿ ಗಲಾಟೆ ಮಾಡ್ತಾನೆ ಸರ್. ಗಲಾಟೆ ಮಾಡಿದ್ರೆ ನಮ್ಮ ಅಣ್ಣನ ಮಗ ಸ್ವಲ್ಪ ಅಡ್ಡ ಹೋಗ್ತಾರೆ ಸರ್. ಅವನ್ನ 5 ದಿನ ಅಡ್ಮಿಟ್ ಆಗಿ ಹೊಡಿತಾರೆ ಸರ್. ಹಾಸ್ಪಿಟಲ್ನಾಗ ಅವ್ನ 5 ದಿನ ಅಡ್ಮಿಟ್ ಆಗ್ತಾರೆ ಸರ್. ಅವಾಗ ಏನಾಗುತ್ತೆ ಸರ್, ನಾವು MLC ಮಾಡಿಸಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವಾಗ ಅವ್ರು ಹೇಳಿದ್ರು ಹುಡುಗ ಸೀರಿಯಸ್ ಇದ್ದಾನೆ, ಹಾಸ್ಪಿಟಲ್ಗೆ ಹೋಗ್ರಪ್ಪ ಫಸ್ಟ್ ಅಂತ ಹೇಳಿದ್ರು ಸರ್. ಆಮೇಲೆ ತಿರ್ಗ ದಿನ ಬಂದು ನಾವು ಕೇಸ್ ಮಾಡಿದ್ರೆ ನಮ್ದು ಕೇಸ್ ತಗೊಂಡಿದ್ದಾರೆ ಸರ್. ತಗೊಂಡು ಈ 15 ವರ್ಷದ ಹುಡುಗ 68 ವರ್ಷದ ಮುದಾತ ಅವ್ರಿಬ್ರನ್ನ ಹೊಡೆದಾರ 34 ವರ್ಷದ ಇಬ್ಬರನ್ನ ಅಂತೇಳಿ ನಮ್ಮ ಮೇಲೆ ಕೌಂಟರ್ ಕೇಸ್ ಮಾಡಿದ್ದಾರೆ ಸರ್. ಇವತ್ತಿನವರೆಗೆ ಅವ್ರು ತಿರ್ಗಾಡಕ್ ಬರ್ತಾ ಇಲ್ಲ ಸರ್, ತಿರ್ಗಾಕ್ ಬರ್ತಾ ಇಲ್ಲ. ಈ ಪರಿಸ್ಥಿತಿಗೆ ನಾವೇ ಇದೀವಿ, ತಂದೆ ತಾಯಿ ಒಬ್ಬನೇ ಮಗ ಸರ್. ಅವರು ತಪ್ಪು ಮಾಡಿದವ್ರು ಇವತ್ತು ಊರಲ್ಲಿ ತಿರ್ಗಾಡ್ತಿದ್ದಾರೆ ಸರ್. ನಮ್ಗೇನಿಲ್ಲ ಸರ್, ಅವರು ನಮ್ಮ ಹುಡುಗನ ಹೊಡೆದವ್ರನ್ನ ಅರೆಸ್ಟ್ ಮಾಡ್ಬೇಕು, ಅವ್ರಿಗೆ ಶಿಕ್ಷೆ ಹಾಕ್ಬೇಕು ಒಂದು. ಆಮೇಲೆ ಈ ಹುಡುಗ 15 ವರ್ಷ ಹುಡುಗ ಸ್ಟೂಡೆಂಟ್ ಸರ್, ವಿದ್ಯಾರ್ಥಿ ಓದ್ತಿದ್ದಾನೆ. ಇವನ್ ಮೇಲೆ ಕೇಸ್ ಮಾಡಿದ್ದಾರೆ ಸರ್. 68 ವರ್ಷ ತಾತನ ಮೇಲೆ ಕೂಡ ಕೇಸ್ ಮಾಡಿದ್ದಾರೆ ಸರ್, ಸುಳ್ಳು ಕೇಸ್. ಆ ಕೇಸಲ್ಲಿ ಇವನಿಬ್ರು ತೆಗಿಬೇಕು ಸರ್, ಇಲ್ಲ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ಹತ್ರ ಕೂತ್ಕೊಂಡು ಧರಣಿ ಮಾಡ್ತೀವಿ ಸರ್. ಹುಡುಗ ಇರೋದು ಒಬ್ಬನೇ ಸರ್ ನಮಗೆ. ನನ್ನ ಗಂಡನ ಹಂಗಲ್ಲ ಸರ್, ನಾವ್ ಏನ್ ಮಾಡ್ಬೇಕು? ಓದೋ ಹುಡುಗರ ಮೇಲೆ ಪೊಲೀಸ್ ಕೇಸ್ ಮಾಡಿದ್ರೆ ಹೇಗೆ ಸರ್? ಈಗ ನೋಡಿ ಕೇಸ್ ಮಾಡಿಟ್ಟಾರ ಸರ್. ಈಗ ಸಣ್ಣ ಹುಡುಗ ನನ್ನ ಅಣ್ಣನ ಮಗ ಸರ್, ನಂದೇ ಸ್ವಂತ ಅಣ್ಣನ ಮಗ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.